ಬೆಳಗಿನ ಜಾವ ಬಂದು ಏರ್ಪೋರ್ಟ್ ಅಲ್ಲೇ ಮಲ್ಕೊಂಡ್ಬಿಟ್ಟಿದ್ದೆ. ಎದ್ದೋಗಿ ಫ್ರೆಶ್ ಅಪ್ ಆಗಿ ಬಂದು ಕುತ್ಕೊಂಡಿದ್ದೆ. ಎದ್ದಿದ್ದು 12 ಗಂಟೆ ಮೇಲಾಗ್ಬಿಟ್ಟಿತ್ತು. ನಾಷ್ಟಾನೇ ಊಟ ಆಗೋಯ್ತು. A few moments later. ಏನಿ ನನ್ ಮಗ ಬರೀ ಮಲಗಿರೋದೇ ತೋರಿಸ್ತವನೆ, ಮಲ್ಕೊಳ್ಳೋದೇ ಮಾಡ್ತಾನಲ್ಲ ಅಂತ ಅನ್ಕೋಬಿಡ್ರಿ. ನೈಟ್ ಎಲ್ಲ ಡ್ಯೂಟಿ ಮಾಡಿರ್ತೀವಲ್ಲ, ಅದಕ್ಕೆ ನಿದ್ದೆ ಬರೀ. 4:15 ಆಗ್ಬಿಟ್ಟಿತ್ತು. ಗಾಡಿ ತೊಳ್ಸ್ಕೊಂಡ್ ಬರಕ್ ಹೋಗಿದ್ದೆ. ಏನು ಅದು ಮೊನ್ನೆ ಏನ್ ಜಗಳ ಆಗಿತ್ತು, ಅಲ್ಲೇ ಹೋಗಿದ್ದೆ. ಪಾಪ ಹುಡುಗ ಅಲ್ಲೇ ಕೆಲ್ಸನೇ ಬಿಟ್ಟು ಕಳ್ಸ್ಬಿಟ್ರಂತೆ ಅವನ್ನ. ಅದಕ್ಕೆ ಹೇಳೋದು ಕನ್ನಡ ಕಲೀರಿ ಅಂತ. ಕನ್ನಡ ಕಲ್ತಿಲ್ಲ ಅಂದ್ರೆ ಓದ್ತಾ ಇರ್ಬೇಕು ನೀವು ಮೂರ್ಗೆ. ಎಲ್ಲ ಮುಗಿಸ್ಕೊಂಡ್ ಬಂದು ಮತ್ತೆ ಜ್ಯೂಸ್ ಕೊಡೋಣ ಅಂತ ಹೋದ್ವಿ. ಜ್ಯೂಸ್ ಕುಡ್ಕೊಂಡ್ ಬಂದು ಫುಲ್ ಎನರ್ಜಿ ಆಗಿದ್ವಲ್ಲ, ವಾಲಿಬಾಲ್ ಆಡೋಣ ಅಂತ ಹೋದ್ವಿ. ಟೈಮು 7 ಗಂಟೆ ಆಗ್ಬಿಟ್ಟಿತ್ತು. ಗಾಡಿ ತೆಗ್ದು ಆಚೆ ಹಾಕಿದ್ವಿ. ಜಾಗ ಸಿಗಲ್ಲ ಅಂತ ನಾವೇ ಬೇಗ ಹಾಕ್ಬಿಟ್ವಿ ಆಚೆ. ಜಾಕಿ ಅಣ್ಣವರು ಏರ್ಪೋರ್ಟ್ ಅಲ್ಲಿ ಇದೀನಿ, ಎಲ್ಲೋ ಇದೀರಾ ಅಂತ ಅಂದ್ರು. ಅಲ್ಲೇ ಹೋದ್ವಿ. ಅಣ್ಣ ನಾವ್ ನಿಮ್ಮ ಅಭಿಮಾನಿ. ಎಲ್ಲ ಸೇರ್ಕೊಂಡು ಹೊಟ್ಟೆ ಸಿದ್ದು ಬನ್ರಪ್ಪ ಊಟ ಮಾಡ್ಕೊಂಡ್ ಬರೋಣ ಅಂತ ಹೋದ್ವಿ. ಊಟ ಆಯ್ತು. ಊಟ ಮಾಡ್ಬಿಟ್ಟು ಟೀ ಕುಡಿಯಕಂತ ಹೋದ್ವಿ. ಇಷ್ಟೇ ನೋಡ್ರಿ ಇವತ್ತಿನ ಜೀವನ. ಡ್ಯೂಟಿ ಮಾಡಲ್ಲೋ ಅಂತ ಕೇಳ್ಬೇಡ್ರಿ. ಡ್ಯೂಟಿ ನೈಟ್ ಮಾಡೋದು, ಅದನ್ನ ವಿಡಿಯೋ ಮಾಡಬಾರ್ದು, ಅದಕ್ಕೆ ಮಾಡಲ್ಲ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಅಷ್ಟೇ.